ಬಡ್ಡೆ ಸುಮ್ಕೆ ಮಲ್ಕೊಳ್ಳೋ. ಏನೇನು ಎಫೆಕ್ಟ್ಸ್ ಕೊಡ್ತಾವನೆ. ನಂಗೆ ಇಲ್ಲಿ ನಿದ್ದೆ ಬರ್ತಾ ಇಲ್ಲ ಮಾಮು. ನನ್ಗೂ ನಿದ್ದೆ ಬರ್ತಾ ಇಲ್ಲ ಕಣ. ಇದಕ್ಕೆ ನಾನೇನು ಹೆಲ್ಪ್ ಮಾಡಕ್ಕಾಗಲ್ಲಪ್ಪ. ಅಯ್ಯೋ ಅಯ್ಯೋ ಸೌಮ್ಯ, ನೀವು? ನಾನ್ ನಿನ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಹೊರಗಡೆ ಹೇಳ್ಕೊಳಕ್ಕಾಗ್ಲಿಲ್ಲ ಅಷ್ಟೆ. ಗಂಡಸ್ರಿಗಿಂತ ಹೆಂಗಸ್ರಿಗೆ ಧೈರ್ಯ ಜಾಸ್ತಿ. ನಾನು ಕೂಡ ತುಂಬಾ ಸಲ ನಿಮ್ಮನ್ನು ನೋಡ್ಬೇಕು ಅನ್ಕೊಂಡೆ, ಮೀಟರ್ ಸಾಲಿಲ್ಲ. ಏನ್ ವಿಷಯ? ಮದುವೆ ಏನ್ ಕ್ಯಾನ್ಸಲ್ ಮಾಡಲ್ಲ ತಾನೆ? ಸಾರಿ, ತುಂಬಾ ಮಾತಾಡ್ತಾ ಇದ್ದೀನಾ? ಐ ಹ್ಯಾಡ್ ಅ ಪ್ರಾಬ್ಲಮ್. ಜೋಕ್ ಮಾಡಬೇಡಿ. ನಿಮ್ಗೆ ಎಂತ ಪ್ರಾಬ್ಲಮ್? ಕಿಶೋರ್, ಫೀಲಿಂಗ್ಸ್ ಏನಂತ ನಂಗೆ ಸ್ವಲ್ಪ ಇತ್ರ ಆಲ್ಮೋಸ್ಟ್ ಡೆತ್ ಹೋಗಿ ಬಂದ್ರಿ ಅಲ್ವಾ? ಈ ಬ್ಲಡ್, ಈ ಲಾಂಗು, ಈ ಗುಂಡಗಳು, ಈ ಗಲಭೆ ಇವೆಲ್ಲ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ? ಹೆದರ್ಕೊಂಡು ಓಡಬೇಕು ಅನ್ಸುತ್ತಾ ಅಥವಾ ಸತ್ತೋಗ್ತೀನಿ ಅನ್ಸುತ್ತಾ? ಹಾಗೂ ಒಂದ್ ವೇಳೆ ಸತ್ತೋಗ್ತೀನಿ ಅನ್ಸಿದ್ರೆ ನಿಮ್ ಕಡೆ ಫಸ್ಟ್ ಯಾರು ನೆನಪು ಬರ್ತಾರೆ? ತಂದೆನಾ, ತಾಯಿನಾ, ಬಾಯ್ ಫ್ರೆಂಡಾ? ಕಮಾನ್ ಮೇಡಮ್, ಪ್ಲೀಸ್ ಮೇಡಮ್ ಹೇಳಿ ಮೇಡಮ್, ದಯವಿಟ್ಟು ಹೇಳಿ ಮೇಡಮ್. ಎಕ್ಸ್ಕ್ಯೂಸ್ ಮೀ ಮೇಡಮ್. ಮೇಡಮ್, ನಾವು ಟಿವಿ 6 ಇಂದ ಬಂದಿದ್ದೀವಿ. ಇದೊಂದು ರಿಯಾಲಿಟಿ ಶೋ. ಈ ಪ್ರೋಗ್ರಾಮ್ ಹೆಸರು ಲೈಫ್ ಅಂಡ್ ಡೆತ್ ಅಂತ. ಮನುಷ್ಯ ಸಾವಿನಂಚಿಗೆ ಹೋದಾಗ ಅವನ ಇನ್ನರ್ ಫೀಲಿಂಗ್ಸ್ ಏನಂತ ತಿಳ್ಕೊಳ್ಳೋದೇ ಈ ಕಾರ್ಯಕ್ರಮದ ವಿಶೇಷ. ಕಮಾನ್ ಮೇಡಮ್, ಟೆಲ್ ಮಿ ಹೌ ಡು ಯು ಫೀಲ್? ಟೆಲ್ ಮಿ ಮೇಡಮ್. ಕಮಾನ್ ಮೇಡಮ್, ಹೇಳಿ ಮೇಡಮ್. ಮೇಡಮ್ ಪ್ಲೀಸ್ ಮೇಡಮ್, ಮನ್ಸ್ ಬಿಚ್ಚಿ ಮಾತಾಡಿ ಮೇಡಮ್, ಪ್ಲೀಸ್ ಮೇಡಮ್. ಕಮಾನ್ ಮೇಡಮ್, ಹೇಳಿ ಮೇಡಮ್. ಸರ್ ಈ ಮ್ಯಾಟ್ರಿಕ್ಸ್ ದೊಡ್ಡದಾಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಸರ್. ನಾನು ಟಿವಿಲ್ ಟೆಂಪ್ರವರಿ ಎಂಪ್ಲಾಯ್ ಸರ್. ಅವ್ರು ಹೇಳಿದ್ರು ಅಂತ ನಾನು ಮಾಡಿದೆ ಸರ್. ಪ್ಲೀಸ್ ಸರ್ ಬಿಟ್ಬಿಡಿ ಸರ್ ಪ್ಲೀಸ್ ಸರ್. ಶಟ್ ಅಪ್ ಸರ್. ಸ್ವಲ್ಪ ಹಾರ್ಟ್ ವೀಕ್ ಇರೋರು ಯಾರಾದ್ರೂ ಆಗಿದ್ರೆ ಸ್ಪಾಟ್ ಡೆತ್ ಸರ್. ಇವ್ರದ್ ಏನ್ ಹುಡುಗಾಟ ಸರ್? ಕಂಡೋರ್ ಜೀವನ ಜೊತೆ ಆಟಾಡೋದು ಎಂಥ ಪ್ರೋಗ್ರಾಮ್ ಸರ್? ಬಿಡಿಬೇಡಿ ಸರ್ ಇವನನ್ನ ಹೊರಗಡೆ. ಎಂಥ ಕೇಸ್ ಆದ್ರೂ ಪರವಾಗಿಲ್ಲ. ಕೇಸಾ? ಕೋರ್ಟ್ಗೆ ಬರಕ್ಕೂ ನಾ ರೆಡಿ. ಮೇಡಮ್, ದಿಸ್ ಇಸ್ ಟೂ ಮಚ್ ಮೇಡಮ್. 1973ರಲ್ಲಿ ನನ್ನ ಲವರ್ ಪರಿಮಳ ನಿನ್ನಂತ ಒಬ್ಬ ಅಯೋಗ್ಯನ ಹುಡುಗಾಟಕ್ಕೆ ಬಲಿಯಾಗಿ ತನ್ನ ಪ್ರಾಣನೇ ಕಳ್ಕೊಂಡ್ಲು. ಫಾರ್ ದ ಪಾಸ್ಟ್ 35 years ಐ ಆಮ್ ಸ್ಟಿಲ್ ಅ ಬ್ಯಾಚುಲರ್. ಡು ಯು ನೋ? ಸರ್, ಕರೆಂಟ್ ಮ್ಯಾಟ್ರಿಗೂ ನಿಮ್ ಸ್ಟೋರಿಗೂ ಸಿಂಕೆ ಆಗ್ತಾ ಇಲ್ವಲ್ಲ ಸರ್? ಆವತ್ತಿಂದ ಯಾವುದೇ ಹೆಣ್ಣಿಗೆ ಅನ್ಯಾಯ ಆದ್ರೂ ಕೂಡ ಈ ಚಂದ್ರಶೇಖರ್ ಸಹಿಸೋದಿಲ್ಲ ಕಣ ಬದ್ಮಾಶ್. ಸರ್, ಸಿಂಕ್ ಆಗ್ತಿರೋ ಮ್ಯಾಟ್ರ್ ನಾವು ಫೋರ್ಸ್ ಮಾಡಿ ಲಿಂಕ್ ಮಾಡಬೇಡಿ ಸರ್. ಮಗನೇ, ನೀನ್ ನೋಡಿದ್ರೆ ಕೇಳಿ ತರ ಇದೆಯಾ? ಏನ್ ಮಾಡೋದು ಸರ್? ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್. ಸೆಕ್ಷನ್ 509. ಅದೇನ್ ಸರ್? ಸಾರ್ವಜನಿಕ ಸ್ಥಳಗಳಲ್ಲಿ ಅಸಭ್ಯತೆಯಿಂದ ವರ್ತಿಸಿರೋದು ಸರ್. ಸೆಕ್ಷನ್ 354. ಸ್ತ್ರೀ ಕುಲಕ್ಕೆ ಅವಮಾನ ಮಾಡಿರೋದು ಸರ್. 376. ಅತ್ಯಾಚಾರಕ್ಕೆ ಪ್ರಯತ್ನ. ಅಯ್ಯೋ, ಅತ್ಯಾಚಾರನ? 307. ಅಟೆಂಪ್ಟ್ ಟು ಮರ್ಡರ್. ಮರ್ಡ್ರಾ? ಅಯ್ಯೋ. ಕೆಂಪೇಗೌಡ. ಎಸ್ ಸರ್. ಮೊನ್ನೆ ಬೆಂಗಳೂರಿಂದ ಬಾಂಬೆವರೆಗೂ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಹೌದು ಸರ್. ಅದಕ್ಕೆ ಸಂಬಂಧಪಟ್ಟ ಶಂಕಿತರ ಪಟ್ಟಿಲೆ ಹೌದು ಸರ್. ಇವನ ಹೆಸರು ಸೇರ್ಸು. ಸರ್, ಇದೆಂತ ಅನ್ಯಾಯ ಸರ್? ಊಸ್ ಬಿಟ್ಟವ್ರಿಗೆ ಹೋಗಿ ಫೈಲ್ಸ್ ಆಪರೇಷನ್ ಮಾಡ್ತಾ ಇದ್ದೀರಲ್ಲ ಸರ್. ಪ್ಲೀಸ್ ಸರ್. ಮೇಡಮ್, ನೀವ್ ಇವನ್ ವಿಷಯ ಬಿಟ್ಬಿಡಿ, ನಾನು ಇವ್ನು ನೋಡ್ಕೊಂತೀನಿ. ನೀವೀಗ ಹೋಗ್ಬೋದು. ಅಯ್ಯೋ ಮೇಡಮ್ ಹೋಗ್ಬಿಡಿ ಮೇಡಮ್. ನಾನೇನೋ ತಿಳಿದೆ ತಪ್ಪ ಮೇಡಮ್. ಮೇಡಮ್ ಪ್ಲೀಸ್ ಮೇಡಮ್, ನಾನು ಅಮೆರಿಕ ಹೋಗ್ಬೇಕು ಮೇಡಮ್. ವೀಸಾ ಅಪ್ಲೈ ಮಾಡಿದ್ದೆ ಮೇಡಮ್. ಪ್ಲೀಸ್ ಮೇಡಮ್, ಎಲ್ಲ ಯಾಕೆ ಕೊಟ್ಟೋಗುತ್ತೆ ಮೇಡಮ್. ಡೆತ್ ಹತ್ರ ಬಂದಾಗ ಇನ್ನರ್ ಫೀಲಿಂಗ್ಸ್ ಹೇಗಿರುತ್ತೆ ಅಂತ ಕೇಳಿದೆ ಅಲ್ವಾ? ನೀನೀಗ ಅನುಭವಿಸ್ಬಿಟ್ಟು ನಿನಗ್ ಹೇಗ ಅನ್ಸುತ್ತೆ ಅಂತ ನನಗ್ ಹೇಳು. ಮೇಡಮ್ ಹೋಗ್ಬಿಡಿ ಮೇಡಮ್, ಪ್ಲೀಸ್ ಮೇಡಮ್. ಪಾಪ ಕಣೆ ಆ ಹುಡ್ಗ ರಾತ್ರಿ ಎಲ್ಲ SI ಫುಲ್ ಕೋಟಿಂಗ್ ಮಾಡಿರ್ತಾನಲ್ವಾ? ಏನ್ ಪಾಪ? ನಿನಗಾಗಿದ್ರೆ ಗೊತ್ತಾಗಿರೋದು. ನನ್ ಜೀವನೇ ಹೋಗಿ ವಾಪಸ್ ಬಂತು ಗೊತ್ತಾ? ಮೇಡಮ್ 1 ಲಕ್ಷ ರೂಪಾಯಿ ಬೈಕ್ ನಾ ಬರೀ 30,000 ರೂಪಾಯಿ ಮಾರಿ ಅವ್ರು ಕೊಟ್ಟು 1 ಅವರ್ ಪರ್ಮಿಷನ್ ತಗೊಂಡ್ ಬಂದಿನಿ ಮೇಡಮ್. ಪ್ಲೀಸ್ ಮೇಡಮ್.
ಲಂಚನ ಹ್ಞೂ ಮೇಡಮ್. ಅಷ್ಟೊಂದ್ ದೊಡ್ಡದಾಗಿ ಮಾತಾಡ್ಬಿಟ್ಟು ಲಂಚ ತಗೊಂಡ ಅವನು. ಬಿಡೋ ನಿನ್ನ ಅಜ್ಜಿ ಮಾತಾಡ್ತಾ ಡಿಸ್ಟರ್ಬ್ ಮಾಡ್ತೀಯಾ? ಮೇಡಮ್ 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 ನಾನು ಬೇಕು ಹೆಸರಿಗೆ ಬರಲಿಲ್ಲ ಮೇಡಮ್. ಮೇಡಮ್ ನಾನು ಅಂತವನಲ್ಲ ಮೇಡಮ್. ಮೇಡಮ್ ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಮೇಡಮ್. ನಿಮ್ ಕಾಲಿಡ್ತೀನಿ ಮೇಡಮ್. ಮೇಡಮ್ ಅಮೆರಿಕ 2 lakhs ಅಲ್ಲಿ ಮೇಡಮ್. ಮೇಡಮ್ ಕಂಪ್ಲೇಂಟ್ ಆಗೋದ್ರೆ ನನ್ನ ವೀಸಾನೇ ಕ್ಯಾನ್ಸಲ್ ಆಗ್ಬಿಡುತ್ತೆ ಮೇಡಮ್. ಪ್ಲೀಸ್ ಮೇಡಮ್ 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 ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಮೇಡಮ್. ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್. ಮೇಡಮ್ ನನಗೇನೋ ಗೊತ್ತಿಲ್ಲ ಮಾಡ್ಬಿಟ್ಟೆ ಮೇಡಮ್. ಪ್ಲೀಸ್ ಮೇಡಮ್ ಮೇಡಮ್ ದಯವಿಟ್ಟು ಮೇಡಮ್. ಮೇಡಮ್ ಕ್ಷಮಿಸ್ಬಿಡಿ ಮೇಡಮ್ ದಯವಿಟ್ಟು ಪ್ಲೀಸ್ ಮೇಡಮ್. ನನಗೆ ಇಷ್ಟೆಲ್ಲ ಆಗುತ್ತೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್. ಪ್ಲೀಸ್ ಮೇಡಮ್ 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 ಪ್ಲೀಸ್ ಮೇಡಮ್ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಮೇಡಮ್. ಮೇಡಮ್ 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 ಪ್ಲೀಸ್ ಮೇಡಮ್ 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 ಮೇಡಮ್. ಸ್ಟೋರಿ ತುಂಬಾ ಚೆನ್ನಾಗಿದೆ. ನಿಮ್ ಟಿವಿಲಿ ಮೆಗಾ ಸೀರಿಯಲ್ ಮಾಡಿ, ಬಟ್ ಐ ವಿಲ್ ನೆವರ್ ಟೇಕ್ ಮೈ ಕಂಪ್ಲೇಂಟ್ ಬ್ಯಾಕ್. ಮೇಡಮ್ ಇದು ರೀಲ್ ಅಲ್ಲ ಮೇಡಮ್, ರಿಯಲ್ ಮೇಡಮ್. ಪ್ಲೀಸ್ ಮೇಡಮ್ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಮೇಡಮ್. ಮೇಡಮ್ 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 ಸೂಪರ್ ಫಾಸ್ಫೇಟ್ CaH2 ಮೇಡಮ್ ದಯವಿಟ್ಟು ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಮೇಡಮ್ ಪ್ಲೀಸ್. ಮೇಡಮ್ ಸ್ಟೇಷನ್ ನಂಗೆ ಏರೋಪ್ಲೇನ್ ಹತ್ತಿಸ್ತಾ ಇದೆ ಮೇಡಮ್. ಪ್ಲೀಸ್ ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್. ಪ್ಲೀಸ್ ಯು ಗೆಟ್ ಔಟ್ ಆಫ್ ಮೈ ಕ್ಲಾಸ್. ಸೆಕೆಂಡ್ ಟೈಮ್ ಬರೋದಕ್ಕೆ ಕೈಯಲ್ಲಿರೋ ವಾಚ್ ಜೋಬಲ್ಲಿರೋ ಪರ್ಸು ಎರಡೂ SI ಕೊಟ್ಟು ಬಂದಿನಿ ಮೇಡಮ್. ಪ್ಲೀಸ್ ಮೇಡಮ್ ಮೇಡಮ್ ನೀನಾದ್ರೂ ಹೇಳು ತಂಗಿ. ಅಮ್ಮ ತಾಯಿ ಪ್ಲೀಸ್ ಕಣಮ್ಮ ಹೇಳಮ್ಮ. ಅಮ್ಮ ಅಮ್ಮ ಐಶ್ವರ್ಯ ರೈ ನೀನಾದ್ರೂ ಸ್ವಲ್ಪ ಹೇಳಮ್ಮ. ಅಮ್ಮ ಕತ್ರಿನಾ ಕೈಫ್ ನೀನಾದ್ರೂ ಹೇಳಮ್ಮ. ಅಮ್ಮ ಉರ್ಮಿಳಾ ಮಟ್ಟೋಡ್ಕರ್ ನೀನಾದ್ರೂ ಸ್ವಲ್ಪ ಹೇಳಮ್ಮ ಪ್ಲೀಸ್. ಸರ್ ಮೇಡಮ್ ಒಂಚೂರು ಹೇಳಿ ಸರ್. ಕೇಸ್ ಸರ್ ನನ್ನ ಮೇಲೆ ಹಾಕಿರೋ ಅವ್ರು ಹಾಕಿರೋ ನನ್ನ ಮೇಲೆ ಹಾಕಿರೋ ಕೇಸ್ ನಾವು ವಾಪಸ್ ತಗೊಳಕ್ ಹೇಳಿ ಸರ್. ಪ್ಲೀಸ್ ಸರ್ ನಾನು ಫಾರಿನ್ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ ಸರ್. ಯಾರು ಕಂಡು ಕಾಣಿಸ್ಕೊಳ್ಳೋದೇ ಇಲ್ಲ ಸರ್. ವಾಪಸ್ ತಗೊಳಕ್ ಹೇಳಿ ಸರ್. ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್ ಮೇಡಮ್ ಕಾಲ್ ಬಿಡ್ತೀನಿ ಮೇಡಮ್. ಮೇಡಮ್ ಮೇಡಮ್ ಪ್ಲೀಸ್ ಕೇಸ್ ವಾಪಸ್ ತಗೊಳ್ಳಿ ಮೇಡಮ್. ಮೇಡಮ್ ಮೇಡಮ್ ಕಾಲ್ ಮೇಡಮ್ ಪ್ಲೀಸ್ ಮೇಡಮ್ ಮೇಡಮ್ ಕೇಸ್ ವಾಪಸ್ ತಗೊಳ್ಳಿ ಮೇಡಮ್. ಮೇಡಮ್ ಮೇಡಮ್ ನಾನ್ಸೆನ್ಸ್. ಪಾಪ ಕಣೆ ಆ ಹುಡ್ಗ ತುಂಬಾನೇ ಕೇಳ್ಕೊಂಬಿಟ್ಟ. ಸ್ವಲ್ಪ ಓದು. ಸೌಮ್ಯ ಟೈಮ್ ಆಗೋಗಿದೆಯಲ್ಲೇ. ಟಿಕೆಟ್ ಸಿಗ್ಲಪ್ಪ. ಸೌಮ್ಯ 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 ಟಿಕೆಟ್ ಸಿಗ್ತು ಕಣೆ. ವಿ ಆರ್ ಲೇಟ್, ಲೆಟ್ಸ್ ಗೋ. ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್ ದಟ್ SI ಇಸ್ ವೆರಿ ಸ್ಯಾಡಿಸ್ಟ್ ಮೇಡಮ್. ನಿನ್ನೆ ರಾತ್ರಿ ನನ್ನ ರೇಪ್ ಮಾಡಕ್ಕೆ ಟ್ರೈ ಮಾಡಿದ್ರು ಮೇಡಮ್. ರೇಪಾ? ಹ್ಞೂ ಮೇಡಮ್ ಅವ್ನು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ತುಂಬಾ ಟಾರ್ಚರ್ ಕೊಡ್ತಾನೆ ಮೇಡಮ್. ಅನುಭವಿಸು ನೀನ್ ಹಣೆ ಬರ. ಮೇಡಮ್ 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 ಒಂದೇ ಒಂದು ಎಕ್ಸ್ಟ್ರಾ ಟಿಕೆಟ್ ಇದ್ರೆ ಕೊಡಿ ಮೇಡಮ್. ಹೋಗಲೇ ನಾನೇ ಬ್ಲಾಕ್ ಅಲ್ಲಿ ತಗೊಂಡಿದ್ದೀನಿ. ಅದನ್ನೇ ಕೊಡ್ರಿ. ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್ 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 ಪ್ಲೀಸ್ ಮೇಡಮ್ ಮೇಡಮ್ ಒಂದೇ ಒಂದ್ಸತಿ ನಾನು ಮಾತು ಕೇಳಿ ಮೇಡಮ್. ಮೇಡಮ್ 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 ಒಂದೇ ಒಂದ್ಸತಿ ನಾನು ಮಾತು ಕೇಳಿ ಮೇಡಮ್ ಪ್ಲೀಸ್ ಮೇಡಮ್. ತೊಲಗು ಮೇಡಮ್ ನಾನು ಹುಟ್ಟಿದಾಗಲೇ ನಮ್ಮ ತಂದೆ ತಿರ್ಕೊಂಡ್ಬಿಟ್ರು. ನಮ್ಮ ತಾಯಿ ಸಾಲ ಸೋಲ ಮಾಡಿ ನನ್ನ ಬೆಳೆಸಿದ್ರು ಮೇಡಮ್. ಮೇಡಮ್ ಮೇಡಮ್ ನಮ್ಮ ತಾಯಿ ತುಂಬಾ ಸೀರಿಯಸ್ ಆಗಿದ್ರೆ ಮೇಡಮ್. ನಾನು ಅಮೆರಿಕ ಹೋಗ್ತೀನಿ ನಂಬಿಕೆಯಿಂದನೇ ಇನ್ನೂ ಬದುಕಿದ್ರೆ ಮೇಡಮ್. ಪೊಲೀಸ್ ಕೇಸಿಂದ ನಾನು ಹೋಗೋದೇನಾದ್ರೂ ಕ್ಯಾನ್ಸಲ್ ಆಗೋದ್ರಿ ಅವ್ರು ನಿಜವಾಗ್ಲೂ ಸತ್ತೋಗ್ತಾರೆ ಮೇಡಮ್. ನಮ್ ತಾಯಿ ಸತ್ತೋದ್ರೆ ನಾನು ಬದುಕಿರಲ್ಲ ಮೇಡಮ್. ಬದುಕಿರಲ್ಲ. ಸುಮ್ನೆ ಇರೆ. ನಿನಗೇನೆ ಆಯ್ತು? ಅವ್ನ್ ಸ್ಟೋರಿ ಕೇಳಿದ್ರೆ ತುಂಬಾ ಅಳು ಬರುತ್ತೆ ಕಣೆ. ಕಿಶೋರ ಅಲ್ಲ ಕಣೆ, ಹೋಗೋ ಬರೋದ್ರ ನಿನ್ಗೆ ಅವನ್ ತರಾನೇ ಕಾಣಿಸ್ತಾರೆ. ನಿನ್ಗೆಲ್ಲ ಭ್ರಮೆ ಇರ್ಬೇಕು ಅಷ್ಟೇ. ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಅವನು. ಇನ್ನೊಂದ್ಸಲ ನನ್ ಕಣ್ಮುಂದೆ ಕಾಣಿಸ್ಲಿ ಅವನನ್ನ ಸಾಯ್ಬಿಡ್ತೀನಿ. ಮೇಡಮ್ ನನ್ ಪರಿಸ್ಥಿತಿ ನೋಡಿ ಮೇಡಮ್. ಆ SI ನನ್ ಮೈ ಮೇಲಿರೋ ಬಟ್ಟೆ ಎಲ್ಲ ಕಿತ್ಕೊಂಡ್ಬಿಟ್ಟ ಮೇಡಮ್. ಅವ್ನ ಹೆಂಡತಿ ಏನೋ ಹಳೆ ಬಟ್ಟೆ ಹಾಕಿ ಹೊಸ ಸ್ಟೀಲ್ ಪಾತ್ರೆ ತಗೋಬೇಕಂತೆ ಮೇಡಮ್. ನನ್ ಪರಿಸ್ಥಿತಿ ನೋಡಿ ಮೇಡಮ್ ಎಲ್ಲಾ ಕಿತ್ಕೊಂಡ್ಬಿಟ್ಟ ಮೇಡಮ್. ಮೇಡಮ್ ನನ್ ಮಾನ ಮುಚ್ಕೊಡಕ್ಕೆ ಫುಟ್ಪಾತ್ ಇಂದ ಬಟ್ಟೆ ಕತ್ಕೊಂಡ್ ಬಂದೆ ಮೇಡಮ್. ಇದೆಲ್ಲ ನಮ್ ತಾಯಿ ಗೊತ್ತಾದ್ರೆ ಸತ್ತೇ ಹೋಗ್ತಾರೆ ಮೇಡಮ್. ಮೊದ್ಲೇ ಆಸ್ಪತ್ರೆಯಲ್ಲಿ ಸೀರಿಯಸ್ ಆಗಿ ಮಲಗಿದ್ದಾರೆ ಮೇಡಮ್. ಸಿಸ್ಟರ್ ನೀವಾದ್ರೂ ಸ್ವಲ್ಪ ಹೇಳಿ ಸಿಸ್ಟರ್ ನನ್ ಮೇಲೆ ಕೇಸ್ ವಾಪಸ್ ತಗೊಳಕ್ಕೆ ಪ್ಲೀಸ್ ಸಿಸ್ಟರ್. ನನಗೆ ನನ್ನವರು ಅಂತ ಯಾರು ಇಲ್ಲ ಸಿಸ್ಟರ್. ಮೇಡಮ್ ನಿಮ್ ಕಾಲ್ ಹಿಡ್ಕೋತೀನಿ ಮೇಡಮ್. ಮೇಡಮ್ 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 ಪ್ಲೀಸ್ ಮೇಡಮ್. ಮೇಡಮ್ ಇವತ್ತೇ ಲಾಸ್ಟ್ ಮೇಡಮ್. ಇನ್ನೊಂದ್ಸತಿ ನಾನು ನಮ್ ದೇವರಣೆಗೂ ನಿಮ್ ತೊಂದರೆ ಕೊಡಲ್ಲ ಮೇಡಮ್. ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ ಮೇಡಮ್. ಅಕಸ್ಮಾತ್ ನೀವು ಬಂದು ಪೊಲೀಸ್ ಕಂಪ್ಲೇಂಟ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನಾನು ಅಲ್ಲೇ ನೇಣ್ ಹಾಕೊಂಡು ಸತ್ ಹೋಗ್ತೀನಿ ಮೇಡಮ್. ನಮ್ ತಾಯಣೆ ಬರ್ತೀನಿ ಸಿಸ್ಟರ್. ಏನಪ್ಪ ಕಂಡ ಕೊನೆಗೆ ಉಳಿದಿರೋದು ಇದೊಂದೇ. ತಗೋ ಇದನ್ನು ಮಡಿಕೋ. ಮತ್ತದ ಅಕಸ್ಮಾತ್ ನೀವು ಬಂದು ಪೊಲೀಸ್ ಕಂಪ್ಲೇಂಟ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನಾನು ಅಲ್ಲೇ ನೇಣ್ ಹಾಕೊಂಡು ಸತ್ ಹೋಗ್ತೀನಿ ಮೇಡಮ್. ಎಲ್ಲಿ ಎಲ್ಲಿ ಪೊಲೀಸು? ಯಾವ ಪೊಲೀಸು? ಗುಂಡಿಗೆ ಕಳ್ಸೋಯ್ತಾ? ಇದು ಸ್ಯಾಂಪಲ್ ಅಷ್ಟೇ. ನಾಳೆ ಬೆಳಿಗ್ಗೆ ನೀನೇ ಬಂದ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನನ್ ಸಾವು ನೀನೇ ಕಾರಣ ಅಂತ ನೋಡು. ಚೀಟಿ ಬರ್ದು ಇಟ್ಕೊಂಡಿದೀನಿ. ಇದನ್ನ ಜೋಬಲ್ಲಿ ಇಟ್ಕೊಂಡು ನೇಣ ಹಾಕೊಂಡು ಸತ್ತೋದ್ರೆ ಆಮೇಲೆ ನೀನು ಕಂಬಿ 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 ಎಳಿಸ್ಬೇಕಾಗುತ್ತೆ. ಮೇಡಮ್ ಸಾರಿ ಮೇಡಮ್ ತುಂಬಾ ಓವರ್ ಆಕ್ಟ್ ಮಾಡ್ಬಿಟ್ಟೆ. ದಯವಿಟ್ಟು ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಮೇಡಮ್ ಪ್ಲೀಸ್ ಮೇಡಮ್. ನನ್ ಕೆರಿಯರ್ ಸ್ಪಾಯ್ಲ್ ಆಗ್ಬಿಡುತ್ತೆ ಮೇಡಮ್. ಮೇಡಮ್ ನಿಮ್ ಲೆಗ್ ಎಲ್ಲಿ ಮೇಡಮ್? ಮೇಡಮ್ ನಿಮ್ ಲೆಗ್ ಮೇಡಮ್ ಮೇಡಮ್ ಲೆಗ್ ಎಲ್ಲಿ ಮೇಡಮ್? ಪ್ಲೀಸ್ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ಮೇಡಮ್ ಮೇಡಮ್. ಸಿಸ್ಟರ್ ಸಾರಿ ಸಿಸ್ಟರ್. ಯಾಕ ಸಾರಿ ಯಾಕ ಸಿಸ್ಟರ್ ನೀವೇನೇನ್ ಕನ್ಸ್ಕೊಂತಾ ಇದ್ರೋ ಏನೋ ನಾನು ಬಂದದನ್ನೆಲ್ಲ ಸ್ಪಾಯ್ಲ್ ಮಾಡ್ಬಿಟ್ಟೆ. ದಯವಿಟ್ಟು ನೀವು ನಿಮ್ ಫ್ರೆಂಡ್ ಹೇಳ್ಬಿಟ್ಟೆ ನನ್ನ ಮೇಲೆ ಇರೋ ಕಂಪ್ಲೇಂಟ್ ನ ವಾಪಸ್ ತಗೊಳ್ಳಿ ಸಿಸ್ಟರ್. ಬರ್ಲೇನಕ್ಕ? ಕಿಶೋರ್ ರಿಮ್ಯಾಂಡ್ ಅಲ್ಲಿ ಇಟ್ಕೊಂಡು ಅವನ್ ಚೆನ್ನಾಗಿ ರುಬ್ಬೋಣ ಅಂತಿದ್ದೆ.
ಆದ್ರೆ ನೀನ್ ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಹೋದ ತಕ್ಷಣ ಆ ಟಿವಿ ಅವ್ರು ಬಂದು ಕರ್ಕೊಂಡೋಗ್ಬಿಟ್ರು. ವಾಟ್? ಹೌದಮ್ಮ, ಸುಮ್ನೆ ಮೀಡಿಯಾ ಅವ್ರ ಜೊತೆ ಯಾಕೆ ಜಗಳ ಇಟ್ಕೋಬೇಕು ಅಂತ ನಾನೇ ಅವ್ನ್ ಕಳ್ಸಿಕೊಟ್ಬಿಟ್ಟೆ. ಅಂದ್ರೆ ಅವನು ಬೈಕ್ ಮಾರಿ ನಿಮ್ಗೆ 30,000 ಕೊಟ್ಟಿದ್ದು? 30,000ನ? ನೀವು ವಾಚು ಉಂಗ್ರ ವಾಚು ಉಂಗುರನ? ನೀವೆಲ್ಲ ಸೇರಿ ಅವನಿಗೆ ರೇಪ್ ಅಟೆಂಡ್ ಮಾಡಿದ್ದು? ಅಂದ್ರೆ ನೀವ್ ಲಂಚ ತಗೊಂಡಿಲ್ವಾ? ಲಂಚನ? ನಾನ? ಅವ್ನ್ ಹೇಳ್ದ ಮತ್ತೆ ನನ್ನನ್ನ ಲಂಚ್ ಕೋರ್ನಾಗ್ ಮಾಡಿದಾನ ಅವನು, ಬದ್ಮಾಶ್. ಸರ್. ನೀನ್ ಹೋಗಮ್ಮ, ಅವನ ವಿಷಯ ನನಗ್ ಬಿಡು, ನಾನು ಅವ್ನ್ ನೋಡ್ಕೊಂತೀನಿ. ಕೆಂಪೇಗೌಡ, ಅವನು ಎಲ್ಲ ಇದ್ದು ಹೋಗಿ ಹೇಳ್ಕೊಂಬ, ನಾನು ಅವನಿಗೆ ಏರೋಪ್ಲೇನ್ ಹತ್ತಿಸ್ಬೇಕು. ಓಕೆ ಸರ್. ನಮ್ಮನ್ ಎಂತ ಫೂಲ್ ಮಾಡ್ದ, ಎಷ್ಟೊಂದ್ ಹೆದರ್ಸ್ದ, ಎಷ್ಟೊಂದ್ ಡಿಸ್ಟರ್ಬ್ ಮಾಡ್ದ. ಅವ್ನ್ ಏನಾದ್ರೂ ನನ್ ಕೈ ಸಿಗಿ ಸಾಯ್ಬಿಡ್ತೇನೆ. ಯೂ I like you. I love you. Good morning. ಕಿಶೋರ್, ನಾ ಎಲ್ಲಿದ್ದೀನಿ? ನನ್ ಬಟ್ಟೆಯಲ್ಲಿ ರಾತ್ರಿ ಏನ್ ನಡೀತು? ಕಿಶೋರ್, ಪ್ಲೀಸ್ ಟೆಲ್ ಮೀ. ಏನ್ ನಡೀತು ನಿನಗ್ ಗೊತ್ತಿಲ್ವಾ? ಏ, ಗಾಬರಿ ಆಗ್ಬೇಡ. ಯಾವತ್ತೋ ಒಂದಿನ ಆಗೋದು ನೆನೆ ರಾತ್ರಿನೇ ಆಗೋಯ್ತು. ನಿಜ ಹೇಳ್ತಿದ್ಯಾ? ಎಸ್ ಡಾರ್ಲಿಂಗ್, ಫಂಟಾಸ್ಟಿಕ್. ಏ, ಇನ್ನೂ ನನ್ನ ಹತ್ರ ನಾಚಿಕೆನಾ? ನನ್ ತಂದೆ ಹತ್ರ ಮಾತಾಡು ಕಿಶೋರ್. ಯಾವ್ದ್ರ ಬಗ್ಗೆ? ನಮ್ ಮದ್ವೆ ಬಗ್ಗೆ. ಮದ್ವೆನಾ? ನೀನ್ ತುಂಬಾ ಮುಂದೆ ಹೋಗ್ಬಿಟ್ಟೆ. ಈಗಿನ ಕಾಲದ ಕಾಲೇಜ್ ಲೈಫ್ ಅಲ್ಲಿ ಇದೆಲ್ಲ ತುಂಬಾ ಕಾಮನ್. ಬಿ ಪ್ರಾಕ್ಟಿಕಲ್ ಐಸೆ. ಸ್ಟಾಪ್ ಇಟ್ ಕಿಶೋರ್. ನಾವ್ ಆಲ್ರೆಡಿ ತಪ್ಪು ಮಾಡಿದೀವಿ. ನನಗೆ ಗಿಲ್ಟಿ ಫೀಲ್ ಆಗ್ತಿದೆ. ಪ್ಲೀಸ್ ಜೋಕ್ ಮಾಡ್ಬೇಡ. ಹೇ, ಯಾಕೆ ಸೀರಿಯಸ್ ಆಗ್ತಾ ಇದ್ಯಾ? ನೀನು ಎಂಜಾಯ್ ಮಾಡ್ದೆ, ನಾನು ಎಂಜಾಯ್ ಮಾಡ್ದೆ. ಶಟ್ ಅಪ್. ಹೇ, ಲೈಫ್ ಅಲ್ಲಿ ಫನ್ ಇರ್ಬೇಕು, ಥ್ರಿಲ್ ಇರ್ಬೇಕು. ನನ್ಗಂತೂ ತುಂಬಾ ಥ್ರಿಲ್ ಸಿಕ್ಕಿದೆ. ಅಂದ್ರೆ ನೀನ್ ನನ್ನ ಮದ್ವೆ ಆಗಲ್ವಾ? ಇಷ್ಟ ಜಲ್ದಿ ಮದುವೆ ಮಾಡ್ಕೊಂಡ್ ಮಕ್ಳು ಮಾಡಿ ಏನ್ ಶಿಶುವಿಹಾರ ನಡೆಸ್ಬೇಕಾ ನಾನು? ಹೇ, ನನ್ ಡ್ರೀಮೇ ಬೇರೆ. ಫಸ್ಟ್ ನಾನು ಅಮೆರಿಕ ಹೋಗ್ಬೇಕು, ಅಲ್ಲಿ ಚೆನ್ನಾಗ್ ದುಡ್ಡು ಸಂಪಾದನೆ ಮಾಡಿ ಆ ದುಡ್ಡೆಲ್ಲ ನಾನು ಇಂಡಿಯಾಗ್ ಬಂದು ದೊಡ್ಡ ಸಾಫ್ಟ್ವೇರ್ ಕಂಪ್ನಿ ಓಪನ್ ಮಾಡಿ ಆಮೇಲೆ ನಾನು ಯಾವ್ದಾರು ಹುಡುಗಿನ ಇಷ್ಟಪಟ್ರೆ ಆ ಹುಡುಗಿ ನನ್ ಮದ್ವೆ ಆಗ್ತೀನಿ. ಅದು ನೀನ್ ಕೂಡ ಆಗಿರ್ಬೋದು. ಆರ್ ಯು ಓಕೆ ವಿತ್ ಇಟ್? ಹಾಗಂತ ಇಲ್ಲಿ ನಡೆದಿದ್ದಕ್ಕೂ ಮದ್ವೆಗೂ ಲಿಂಕ್ ಮಾಡ್ಬೇಡ, ಓಕೆ? ಅಂದ್ರೆ ನನ್ನನ್ನ ನಂಬಿಸಿ ಮೋಸ ಮಾಡ್ತಾ ಇದ್ಯಾ? ಹಾಗೆಲ್ಲ ಮಾತಾಡ್ಬೇಡ ಚಿನ್ನ. ನಿನ್ಗೆ ಯಾವಾಗ ಬೇಕನ್ಸುತ್ತೋ ಅವಾಗೆಲ್ಲ ಇಲ್ಲಿ ಬಂದ್ಬಿಡು. ಅದು ಬಿಟ್ಬಿಟ್ಟು ಈ ಮದ್ವೆ ಗಿದ್ವೆ ಅಂತ ಟೆನ್ಷನ್ ಕೊಡ್ಬೇಡ ಚಿನ್ನ, ಪ್ಲೀಸ್. You sick. ಈ ವಿಷಯ ಏನಾದ್ರು ನಮ್ ತಂದೆ ಗೊತ್ತಾದ್ರೆ ತುಂಬಾ ಹರ್ಟ್ ಆಗ್ತಾರೆ. ನನ್ ಬದುಕ್ನಲ್ಲಿ ನಡೆದ ಕಹಿ ಘಟನೆಗಳನ್ನೆಲ್ಲ ಮರೆಯೋದಕ್ಕೋಸ್ಕರ ನಾನ್ ವಾಪಸ್ ಊರಿಗೆ ಬಂದೆ.
ಬರ್ತಿದ್ದ ಹಾಗೆ ನಮ್ ತಂದೆ ನನಗ್ ಮದ್ವೆ ಅಂತಂದ್ರು. ನಾನ್ ಯಾವತ್ತೂ ನನ್ ತಂದೆ ಮನಸ್ಸನ್ನ ನೋಯಿಸ್ತೋಳೆ ಅಲ್ಲ. ಯಾಕೆಂದ್ರೆ ನಮ್ ತಂದೆ ಅಂದ್ರೆ ನನಗ್ ಪ್ರಾಣ. ನನಗ್ ಏನ್ ಮಾಡ್ಬೇಕು ಅಂತ ತೋಚ್ಲೇ ಇಲ್ಲ. ನೀವು ನಮ್ಮವ್ರಿಗೆಲ್ಲ ತುಂಬಾ ಇಷ್ಟ ಆಗ್ಬಿಟ್ರಿ. ನಮ್ ತಂದೆ ಅಂತೂ ನಿಮ್ಮನ್ನ ನೋಡಿದ್ಮೇಲೆ ಎಂತ ಒಳ್ಳೆ ಹುಡುಗ ಸಿಕ್ಕಿದಾನೆ ಅಂತ ನನ್ನ ಹತ್ರ ಹತ್ಬಿಟ್ರು. ನಿಮ್ಮಲ್ಲಿರೋ ಒಳ್ಳೆತನ ನನಗೂ ಇಷ್ಟ ಆಯ್ತು. ಬಟ್ ನನ್ ಜೀವನದಲ್ಲಿ ನಡೆದಿರೋದೆಲ್ಲ ಮುಚ್ಚಿಟ್ಟು ನಿಮ್ಮನ್ ಮದ್ವೆ ಆಗೋದು ಮಹಾಪಾಪ ಅಂತ ನನಗನ್ನಿಸ್ತು. I just can't take it. I don't know what to do. I am so stupid. He is sick. He used me. He cheated me. I hate him. I hate him. ನಾನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಮ್ ತಂದೆಗೆ ಗೊತ್ತಾದ್ರೆ ಅವರು ಪ್ರಾಣನೇ ಕಳ್ಕೊಂಡ್ಬಿಡ್ತಾರೆ. ದಯವಿಟ್ಟು ನಾನ್ ನಿಮ್ಗೆ ಹೇಳಿದ್ದನ್ನೆಲ್ಲ ನಿಮ್ಮಲ್ಲೇ ಇಟ್ಕೊಳ್ಳಿ. ಯಾರಿಗೂ ಗೊತ್ತಾಗೋದ್ ಬೇಡ. ಈ ಮದ್ವೆ ನನಗೆ ಇಷ್ಟ ಇಲ್ಲ. ಹೇಗಾದ್ರೂ ಮಾಡಿ ಈ ಮದ್ವೆ ನಿಲ್ಲಿಸ್ಬೇಡಿ ಪ್ಲೀಸ್. ಈ ವಿಷಯ ನನಗ್ ಗೊತ್ತಾದ್ರ ಅವಳ ಮಾನ ಹೋಗತ್ತಲ್ವಾ? ಮತ್ ಈ ವಿಷಯ ನನಗೆ ಯಾಕೆ ಹೇಳಿದ್ಲು? ನನ್ನ ಒಳ್ಳೆಯವನು ಅನ್ಕಂಡ್ಲ, ಪೆಂಗ ಅನ್ಕಂಡ್ಲ? ಒಳ್ಳೆ ಪೆಂಗ ಅಂತ ಅನ್ಕೊಂಡ್ಲು. ಮಾಮ್ಸ್, ಅವಳಿದ್ದನ್ನೆಲ್ಲ ಮುಚ್ಚಿಟ್ಟು ನಾನ್ ಮದ್ವೆ ಆಗ್ಬೋದಿತ್ತಲ್ವಾ? ಅಲ್ವಾ? ಈ ವಿಷಯ ನಂಗೆ ಗೊತ್ತಾದ್ರ ಅವಳ ಮಾನ ಆಗುತ್ತಲ್ವಾ? ಅಲ್ವಾ? ಮತ್ ಯಾಕಿದ್ ನನ್ಗೆ ಹೇಳಿದ್ಲು? ಯಾಕೆ ಹೇಳಿದ್ಲು? ಪಾಪ ಸ್ವಾಮಿಗೌಡ್ರು ತುಂಬಾ ಒಳ್ಳೆಯವರು, ತುಂಬಾ ದೊಡ್ಡ ಮನುಷ್ಯರು. ಅವ್ರ ಹೆಸರಿಗೆ ಮಸಿ ಬಳಿಬಾರ್ದು. ತಪ್ಪು ತಪ್ಪು. ಸೌಮ್ಯ ತುಂಬಾ ಒಳ್ಳೆ ಹುಡುಗಿ, ತುಂಬಾ ಒಳ್ಳೆ ಹುಡುಗಿ. ಮತ್ತೀ ವಿಷಯ ಎಲ್ಲ ಯಾಕೆ ಹೇಳಿದ್ಲು? ಗೊತ್ತಾದ್ರೆ ಮಾನವಾಗುತ್ತಲ್ವಾ? ಮಾನ್ಸ್, ನೀನ್ ತುಂಬಾ ಕುಡಿದು ಬಿಟ್ಟಿದ್ಯಾ? ನೀನು ತುಂಬಾ ಕುಡಿದು ಬಿಟ್ಟಿದ್ಯಾ? ಮದ್ವೆ ಆಗ್ಬೇಕಾ ಆಗ್ಬಾರ್ದ? ತುಂಬಾ ಒಳ್ಳೆ ಹುಡುಗಿ. ಹಲೋ, ಏನು ಅಳಿ ಅಂದ್ರೆ ಆಕ್ಸಿಡೆಂಟ? ಲಾರಿ ಗುದ್ದು ಬಿಡ್ತಾ? ಲಾರಿನ ಸೀಟ್ ಮಾಡಿ ಡ್ರೈವರ್ ಹೇಳ್ಕೊಂಡು ಬನ್ನಿ. ಬನ್ನಿ ಅವನನ್ನು. ತಮ್ಮಯ್ಯ, ಇದು ಆಸ್ಪತ್ರೆ, ಕೂಕ್ಕೋಬಾರ್ದು. ನೋವಾದ್ರೆ ಕೂಕ್ಕೊಳ್ಬೇಕಾಯ್ತದ? ಪೆದ್ದನ ಮಗನೇ, ರಸ್ತೆಯಲ್ಲಿ ನಡಿಬೇಕಾದ್ರೆ ಜ್ಞಾನ ನೆಟ್ಗಿರ್ಬೇಕು. ನನ್ನಂಗೆ
ಇಲ್ದಲೇ ಇದ್ರೆ ಹಿಂಗೆ ಕಿಸ್ಕಂದ್ ದಬಾಕೊಳ್ಳೋದು. ಸರ್, ಇದು ಆಸ್ಪತ್ರೆ, ಶಾಂತಿ ನಿವಾಸ, ಪ್ರಶಾಂತ ಕುಟೀರ, ಸೌಂಡ್ ಪೊಲ್ಯೂಷನ್ ಆಗಬಾರ್ದು. ಮನೆ ಕಾಯುವಾಗ ಹೋಗ. ಜೋರಾಗಿ ಮಾತಾಡಕ್ ಏನೋ ರೋಗ ನಿಂಗೆ? ಏನ್ ಹೇಳ್ತಾವ್ರು ಇವನು? ಏನ್ ಹೇಳ್ತಾ ಇದೀನಿ ಇವನು? ಸರ್ವೋಯ್ತು. ಬಿಟ್ರೆ ಬಾಯ, ಏನ್ ಸತ್ತೋಗ್ಬಿಟ್ಟವನ ಹಿಂಗ್ ರಾಗ್ಬಾಗ ಹೇಳಕ್ಕೆ. ಬೀಗ್ರೆ, ಡಾಕ್ಟರ್ ಏನಂದ್ರು? ಬನ್ನಿ ಬೀಗ್ರೆ, ಅದೇ ಏನು ಅಂತ ನಮ್ಗೂ ಅರ್ಥ ಆಗ್ತಾ ಇಲ್ಲ. ಒತ್ತಾರೆಯಿಂದ ಅವ್ನು ಹೇಳ್ತಾನೆ ಅವನೇ, ನಾವು ಕೇಳ್ತಾನೆ ಇದೀವಿ. ಅದೇನು ಅಂತ ನನ್ ಕೇಳಿಸ್ತಾ ಇಲ್ಲ, ನನ್ಗೂ ಕೇಳಿಸ್ತಿಲ್ಲ, ಈ ಕಮಂಗಿಗೂ ಕೇಳಿಸ್ತಿಲ್ಲ. ಗಲ್ಡಿಗಂಬ ತರ ನಿಂತವನಲ್ಲ, ಏನಾಯ್ತು ಅಂತ ಹೊಸಿ ಕೇಳಿ ಬೀಗ್ರೆ. ಕೇಳ್ರಯ್ಯ, ಏನಾಯ್ತು? ತುಂಬಾ ಧನ್ಯವಾದಗಳು ಸರ್. ಏನಾಯ್ತು ನಮ್ಮ ಅಳಿಯಂದ್ರಿಗೆ? ಪುಟ್ಟರಾಜುಗೆ ಲೆಗಮೆಂಟ್ ಸ್ಟ್ರೈನ್ ಆಗಿದೆ. ಏನಂದ್ರು? ಇದನ್ನೇ ಒತ್ತಾರೆಯಿಂದ ನಾವು ಅನುಭವಿಸ್ತಾ ಇರೋದು. ಸರ್, ಇದು ಹಾಸ್ಪಿಟ್ಲು, ಬಡ್ಕೋಬಾರ್ದು. ಬರ್ಜಿ ತಗೊಂಡು ಗಂಟೆ ಬಿಡ್ತೀನಿ. ಸುಮ್ಕಿರು ಬಾಬಾ, ನಾವು ಕೇಳ್ತೀವಿ. ಈಗ ಹೇಳಿ. ಪುಟ್ಟರಾಜುಗೆ ಲೆಗಮೆಂಟ್ ಟೇರ್ ಆಗಿದೆ. ಪುಟ್ಟರಾಜಿಗೆ ಲೆಗ್ ಮೂಮೆಂಟ್ ಬರೋದಿಲ್ವಂತೆ. ಮತ್ತಿನ್ನೇನು? ಪುಟ್ಟರಾಜುಗೆ ಲೆಗಮೆಂಟ್ ಟೇರ್ ಆಗಿದೆ. ಪುಟ್ಟರಾಜುಗೆ ಲಿಗಮೆಂಟ್ ಟೇರ್ ಆಗಿದೆ ಅಂತೆ. ಆಮೇಲೆ ಇನ್ನೊಂದು ತಿಂಗಳಲ್ಲಿ ಅವರು ಸರಿ ಹೋಗ್ತಾರೆ. ಏನಂತ? ಪುಟ್ಟರಾಜು ಇನ್ನೊಂದು ತಿಂಗಳಲ್ಲಿ ಸತ್ತೋಗ್ತಾನಂತೆ. ಇನ್ನೇನು? ಇನ್ನು ಒಂದು ತಿಂಗಳಲ್ಲಿ ಅವರು ಸರಿ ಹೋಗ್ತಾರೆ. ಪುಟ್ಟರಾಜು ಇನ್ನೊಂದು ತಿಂಗಳಲ್ಲಿ ಸರಿ ಹೋಗ್ತಾನಂತೆ. ನೀವು ಈ ರೀತಿ ಸೌಂಡ್ ಪೊಲ್ಯೂಷನ್ ಮಾಡಿದ್ರೆ ಅವರು ರೆಡಿ ಆಗಕ್ಕೆ ಇನ್ನು 2 ತಿಂಗಳು ಜಾಸ್ತಿ ಆಗುತ್ತೆ. ವಾಸಿ ಆಯ್ತದೆ ಅಂತ ಡಾಕ್ಟರ್ ಹೇಳಾಯ್ತಲ್ಲ, ಯಾಕೆ ಇಷ್ಟೊಂದು ಜನ ಇಲ್ಲಿ ತುಂಬ್ಕೊಂಡು ಎಲ್ಲ ನಡ್ರಿ ಅವ ಕುಂದ್ಕೊಂಡು ಎದ್ ನಡಿಯವ. ಅವನ್ ಕರ್ಕೊಂಡು ಮನೆಗ್ ನಡಿಯಲೇ. ಯವ್ವ, ನೀನ್ ಇಲ್ಲೇ ಇದ್ಕೊಂಡು ನಮ್ ಪುಟ್ಟನ ಹೊಸಿ ಸಂದಾಗ ನೋಡ್ಕೊಳವ. ಬೇಗ್ರೆ, ನಿಮ್ಗೇನು ಬ್ಯಾಸರ ಇಲ್ಲ ತಾನೇ? ಎಂಥ ಮಾತು ಹೇಳ್ತೀರಿ ಮಗಳೇ? ಅಳಿಯಂದ್ರ ನೋಡ್ಕೊಂಡಿರು. ಆಗ್ಲಪ್ಪ, ಚೆನ್ನಾಗಿ ನೋಡ್ಕೊಳೆ. ಹುಷಾರ್ ಕಡ್ಲ. ರಾಜಯೋಗದಲ್ಲಿ ಹುಟ್ಟವನು ನನ್ ಮೊಮ್ಮಗ. ಎಂಥ ದೊಡ್ಡ ಪೆಟ್ಟು ಬಿದ್ರು ಒಂದ್ ಸಣ್ಣ ಗಾಯ ಕೂಡ ಅವನಿಗೆ ಆಗ್ತಾ ಇರ್ಲಿಲ್ಲ. ತಾಂಬೂಲ ಬದಲಾಯಿಸ್ಕೊಳ್ತಾ ಇದ್ದಂಗೆ ಹಿಂಗ್ ಆಗ್ಬೇಕು ಅಂದ್ರೆ ಹುಡುಗಿ ಹಿಂಗ್ ಸುಳಿ ಇರ್ಬೇಕು. ಇವ್ರ ಮಗಳ ಜಾತಕದಾಗೆ ಏನೋ ದೋಷ ಐತಿ, ಅದಕ್ಕೆ ಹಿಂಗೆಲ್ಲ ಐತಿ. ಸುಮ್ಕಿರು, ಬಾಯಿಗೆ ಬಂದಂಗೆ ಉಚಾಯಿಸಿ ಮಾತಾಬೇಡ. ಮುಚ್ಕಳಿ ಬಾಯ. ನೀವೇನು ಮನಸ್ಸಿಕ್ಕದ್ ಮಾಡ್ಕೋಬೇಡಿ. ಗ್ಯಾನ್ ಕೆಟ್ಟಿದ್ದು ಬಾಯಿಗೆ ಬಂದಂಗೆ ಬಡಬಡಿಸ್ತಾ ಇರ್ತದೆ. ಯಾವಾಗ ನೋಡಿದ್ರು ಶಕನ, ಜಾತಕ, ನಕ್ಷತ್ರ, ವಾಸ್ತು ಅಂತ ನನ್ ತಲೆ ತಿಂತಾ ಇರ್ತದೆ. ನೀವೇನು ಬೇಸರ ಮಾಡ್ಕೋಬೇಡಿ, ನಾನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಬಿಡ್ತೀನಿ. ಡಾಕ್ಟ್ರು, ನೀನ್ ಎಷ್ಟು ಸೂಜಿ ಏರಿಸ್ತೀಯೋ, ಎಷ್ಟು ಬಾಟ್ಲು ಗ್ಲೂಕೋಸ್ ಏರಿಸ್ತೀಯೋ ನನಗ್ ಗೊತ್ತಿಲ್ಲ. ನನ್ನ ಮಗ ಇನ್ನೊಂದು ತಿಂಗಳೊಳಗಾಗಿ ಟಿಂಗು ಟಾಂಗ್ ಅಂತ ಎತ್ತೋಡಾಡ್ಬಿಡ್ಬೇಕು. ನಮ್ ಬೀಗ್ರ ಅನ್ಕೊಂಡಿದ್ ಮುಹೂರ್ತಲ್ಲೇ ಅವನ ಮದುವೆ ಆಗ್ಬೇಕು. ಏನಾರ ರವಸ್ಟ್ ಕೈ ಕೊಟ್ಟು ಅವನ ಪಕ್ಕದಲ್ಲೇ ಒಂದು ಮಂಚ ಹಾಕ್ಬಿಟ್ಟು ನಿನ್ನೂ ವರ್ಗಿಸ್ಬಿಡ್ತೀನಿ. ಉತ್ಸಾರು ಅವೆಲ್ಲ ಯಾಕೆ ಸರ್? ನಾನೇ ಸಿಟಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸ್ಬಿಟ್ಟು ಕರ್ಕೊಂಡ್ಬಂದ್ಬಿಡ್ತೀನಿ. ಒಸಿ ಜೋರ ಮಾತಾಡು. ನಿನ್ನ ಹಳೆ ಯಾಸನ ತಂದು ನಾನೇ ಸಿಟಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ ಬರ್ತೀನಿ ಅಂದೆ. ಸೌಂಡ್ ಪೊಲ್ಯೂಷನ್ ಅವರು ಪೂರ್ತಿ ಗುಣ ಆಗೋವರೆಗೂ ನೀವು ಯಾರು ಬರಬೇಡಿ. ಒಳ್ಳೆ ಮೂಲ ವ್ಯಾಧಿ ಬಂದವನಂಗ್ ಮಾತಾಡ್ತಾನೆ. ಅದು ನಮ್ಮ ಅಪ್ಪರಿಗಿತ್ತು, ನಿಂಗೂ ಇರ್ಬೇಕು. ಅಯ್ಯೋ, ಒಂದ್ ತಿಂಗಳು ನನ್ ಮೊಮ್ಮಗನ್ ನೋಡ್ದೆ ನನಗೆ ಹೆಂಗಿರ. ಸುಮ್ಕಿರು. ಏನ್ ನಿನ್ ಮೊಮ್ಮಗನ ಇಡ್ಲಿ ಕತ್ಬಿಟ್ಟಾನ ಅವನು? ಅದು ಇಡ್ಲಿ ಅಲ್ಲ, ಕಿಡ್ನಿ. ಅದ್ನೇ ನಾನು ಹೇಳಿದ್ದು. ಅವನ್ ತಾವಿಲ್ವಾ ಅದು? ಏನ್ ಡಾಕ್ಟ್ರೆ? ಮೆತ್ತಿಗೆ ಮೆತ್ತಿಗೆ. ನೀನ್ ಸೌಂಡ್ ಅಷ್ಟು ಬೆಂಕಿ ಹಾಕ ನೋಡ. 1 ತಿಂಗಳು ಅವ್ನು ವಾಸಿ ಆಗ ಗಂಟ ನಾವ್ ಯಾರು ಇಲ್ಲಿ ತಲೆ ಹಾಕಕ್ಕಿಲ್ಲ, ಗೊತ್ತಾಯ್ತಾ? ಅವನ್ ಕರ್ಕಂಬ. ಅಷ್ಟು ಬೇಗ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ಬೇಕಾ? ನನ್ನಿಂದ ತಾನೇ ಇವೆಲ್ಲ. ನೀವು ಮದ್ವೆ ನಿಲ್ಸ್ಬೇಕು ಅಂತ ಕಣ್ಣೀರ್ ಹಾಕಿದ್ರೆ ನನಗೆ ಇದನ್ ಬಿಟ್ರೆ ಬೇರೆ ದಾರಿನೇ ತೋರಿಸ್ಲಿಲ್ಲ. ಅಂದ್ರೆ ನಿಮ್ಗೆ ಒಂದ್ ಸಣ್ಣ ಗಾಯನೂ ಆಗಿಲ್ಲ, ಎಲ್ಲ ಸುಮ್ನೆ ಅಡ್ಜಸ್ಟ್ಮೆಂಟ್. ಮತ್ತೆ ಆಕ್ಸಿಡೆಂಟ್? ಲಾರಿ ಮೈ ಮೇಲೆ ಬಂದಿದ್ದೇನೋ ನಿಜ, ಅದಾದ್ಮೇಲೆ ಸೀನ್ ಇದೆಯಲ್ಲ. ಆಗ ಬಂತು ಐಡಿಯಾ ನನಗೆ. ಈ ಡಾಕ್ಟರ್ ನನ್ಗೆ ಹಳೆ ಪರಿಚಯ. ಇವ್ರನ್ನ ಕಾಡಿ ಬೇಡಿ ಸೆಟಪ್ ಮಾಡ್ದೆ. ರೆಡಿ ಆಗೋದಕ್ಕೆ 6 ತಿಂಗಳಾಗುತ್ತೆ ಅಂತ ಹೇಳು ಅಂತಂದೆ.
ಅದಕ್ಕೆ ಅವ್ನು ಒಪ್ಕೊಂಡ. ನಮ್ ಬೆಟಾಲಿಯನ್ ಎಲ್ಲ ನೋಡಿ ಗಾಬರಿ ಆಗಿ 1 ತಿಂಗಳಂತ ಹೋದ್ರು ಬಿಟ್ಟ. ಹೋಗ್ಲಿ ಬಿಡು, 1 ತಿಂಗಳು ಟೈಮ್ ಸಿಕ್ತಲ್ಲ, ಬೇಕಾದಷ್ಟಾಯ್ತು. ಸೌಮ್ಯ, ವಾಟ್ ನೆಕ್ಸ್ಟ್? ಆ ಕಿಶೋರ್ನ ಮೀಟ್ ಮಾಡಿ ಮಾತಾಡ್ಲಾ? ಅವನ್ ಬಗ್ಗೆ ನನ್ ಹತ್ರ ಮಾತಾಡ್ಬೇಡ. ಅವನ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಸೌಮ್ಯ, ಡೋಂಟ್ ವೇಸ್ಟ್ ದ ಟೈಮ್. ವಿ ಹ್ಯಾವ್ ಟು ಡೂ ಸಮಥಿಂಗ್. ಪ್ಲೀಸ್ ಅವನ ಅಡ್ರೆಸ್ ಕೊಡು. ನೋ, ಅವ್ನ್ ಯಾವತ್ತಾದ್ರೂ ನನ್ ಕಣ್ಣು ಕಂಡ್ರೆ ನಾನು ಅವನನ್ನ ಸಾಯಿಸ್ಬಿಡ್ತೀನಿ. ಏನು ಸೌಮ್ಯ ಏನು ಬಂದಿಲ್ವಾ? ಎಲ್ಲೋಗಿದ್ದಾಳೆ ಗೊತ್ತಿಲ್ವಾ? ಅಯ್ಯ ನೀನಂತ ಫ್ರೆಂಡೇ ಡಬ್ಬಾ. ಕಿಶೋರ್ ಅಂದ್ರೆ ನೀವೇನಾ? ನೀವ್ಯಾರು ಪೊಲೀಸಾ? ಅಲ್ಲ. ಮತ್ತೆ ಯಾವನು ನೀನು? ನಿನ್ನ ಅಜ್ಜಿ ನನ್ನೇ ಹೊಡಿತಾ ಇದ್ಯಾ? ಯಾರು ನೀನು? ಇನ್ವಿಟೇಷನ್ ಮದ್ವೆ ಕರೆಯೋ ಲಕ್ಷಣನೇನೋ ಇದು? ಯಾವ ಸೀಮೆನೋ ನಿಂದು? ಸೌಮ್ಯ, ನನ್ ಸೌಮ್ಯ, ನನ್ ಸೌಮ್ಯ, ನೀನ್ ಮದ್ವೆ ಆಗ್ತಾ ಇದೀಯಾ? ನಿನ್ನ ಅಜ್ಜಿ ನನ್ನ ಮಗನೇ, ತೊಟ್ಟಿಲ್ಲ ನನ್ನ ಮಗನೇ, ತಪ್ಪ ನನ್ನ ಮಗನೇ. ನನ್ ಸೌಮ್ಯ ನೀನಂಗ ಮದ್ವೆ ಆಗ್ತಲ್ಲ, ಪಿಕ್ಲಾಡ್ತಿ ನನ್ನ ಮಗನೇ. ಅಯ್ಯೋ ನನ್ ಮಗನೇ, ನೀನ್ ಅವಳು ಯಾಮಾರಿಸಿ ಅವಳು ಕೈ ಕೊಟ್ಟು ಅವಳೇನ ಮಾಡ್ತಾಳೆ? ನಾನಾ ಯಾಮಾರಿಸಿದ್ನ? ಒಂದ್ ನಿಮಿಷ ಎತ್ತು ಕೈಯೇ, ಹೋಗಿ ಹೋಗು ಹೋಗು. ನಾನೊಳಗೆ ಮೋಸ ಮಾಡಿದೀನಿ ಅಂತ ನಿನ್ಗೆ ಯಾರು ಹೇಳಿದ್ದು? ಮೋಸ ಅಲ್ದಾರ ಇನ್ನೇನಲ್ಲ? ಅಯ್ಯೋ ನನ್ ಮಗನೇ, ಅವಳು ಕುಡಿಸಿ ನೀರಲ್ಲಿ ನೆನ್ಸಿ ಪಕ್ಕದಲ್ಲಿ ಮಲಗಿಸ್ಕೊಂಡು ಚಿಚಿ ಚಿಚಿ ಮನುಷ್ಯ ಮಾಡೋ ಅಂತ ಕೆಲಸ ನನ್ನಲ್ಲ. ಹೊಟ್ಟೆಗೆ ಮುದ್ದೆ ತಿಂತ ಇಲ್ಲ. ನಂಬಿಟ್ಲ ಅವಳು? ನೀನ್ ಮತ್ತೆ ನಾಟಕ ಆಡ್ತೀಯಾ? ಅಯ್ಯೋ ಅಣ್ಣ, ನಮ್ ತಾಯಣೆಗೂ ಇಲ್ಲ ಅಣ್ಣ, ಏನೋ ತಮಾಷೆಗೋಸ್ಕರ ರೇಗ್ಸಕ್ ಹೋದೆ. ಅಷ್ಟುಕೊಳ್ಳ ನನ್ ಬಿಟ್ಬಿಟ್ಟು ನಿನ್ನ ಮದುವೆ ಆಗಲ್ಲ. ನನ್ನ ಹತ್ರ ಆಟ ಆಡೋ ಜಾಸ್ತಿ ಹೊದ್ಬಿಡ್ತೀನಿ ಪಾಕಡ ನನ್ನ ಮಗನೇ. ನನ್ಗೂ ಕಾಲ ಐತೆ, ನಾನು ಓದಿತೀನಿ. ಆದ್ರೆ ಆಮೇಲೆ ಏನಾಯ್ತು ಅಂತ ನಿನ್ ಗೊತ್ತಾ? ಅವಳಿಲ್ಲ ರೀ, ಊರ್ಗೋಗಿದ್ದಾಳೆ. ಹಾಗಂತ ಹೇಳು ಅಂತ ಅವಳು ನಿನ್ಗೆ ಹೇಳ್ಕೊಟ್ಲಾ? ಪ್ಲೀಸ್ ಕಣ ಕರ್ಕೊಂಬಾರೋ, ಪ್ಲೀಸ್ ಕಣ. ತಗೊಳ 500 ರೂಪಾಯಿ ಕೊಡ್ತೀನಿ, ತಗೊಳ ಪ್ಲೀಸ್ ಪ್ಲೀಸ್ ನನ್ನ 25 ವರ್ಷದ ಸರ್ವಿಸ್ ಅಲ್ಲಿ ಒಂದೇ ಒಂದ್ ಪೈಸಾ ಲಂಚ ತಗೊಂಡಿಲ್ಲ ನಾನು. ನನ್ನನ್ನೇ ಲಂಚ್ಕೋರ್ನಾಗ ಮಾಡ್ತೀರೋ ಕುತ್ತೆ? ಕರುಣೆಯ ತೋರೆಯ. ಏನ್ ಗುರು ಕರುಣೆ ತೋರ್ಸೋದ್ರೆ ದೊಡ್ಡನೆ ತೋರಿಸಲ್ಲ ಗುರು. ನಾನೇ ನನ್ನ ಲೈಫಲ್ಲಿ ಯಾವತ್ತೂ ನನ್ನ ಬಟ್ಟೆ ಐರನ್ ಮಾಡ್ಕೊಂಡಿಲ್ಲ. ಒಂದ್ ವಾರ ಪೊಲೀಸರು ನನಗೆ ಕೊಡಬಾರ್ದು ಕಾಟ ಕೊಟ್ರು. ಆ ಒಂದ್ ವಾರ ನಾನು ಅವಳನ್ನ ಮೀಟ್ ಮಾಡದೇ ಇರೋದ್ರಿಂದ ನಾನು ಅವಳಿಗೆ ಮೋಸ ಮಾಡಿ ಓಡೋಗ್ಬಿಟ್ಟಿದ್ನಿ ಅಂತ ಅವಳು ಅನ್ಕೊಂಡ್ಲು. ನೀನೇ ಬಾರಿನ ಕಡೆ ಇದೆಯಲ್ಲೋ ಚಂದ್ರಶೇಖರ್ ಮಾಮ. ನನ್ಗ್ಯಾಕೋ ನಿನ್ ಮಾತಿನ ಮೇಲೆ ನಂಬಿಕೆನೆ ಬರ್ತಾ ಇಲ್ಲ. ನೀನು ನೋಡಿದ್ರೆ ಒಳ್ಳೆ ಕಲ್ಗುಟ್ಟು ಅಂತರ ಕಾಣಿಸ್ತಿದ್ಯಾ? ಏನ್ ಮಾಡೋದ್ ಬ್ರದರ್, ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್. ಎಂತ ಬ್ಯಾಂಕ್ ಕೊಟ್ಟೋ ಬಡ್ಡಿ ಮಗನೇ. ಏನ್ ಮಾಡೋದು? ನೀನೇನಾದ್ರೂ ಮಾಡ್ಕೋ, ಅವಳನ್ ಮಾತ್ರ ಮದುವೆ ಆಗ್ಬೇಡ. ಅಣ್ಣಯ್ಯ ಪ್ಲೀಸ್ ಅಣ್ಣಯ್ಯ, ಅವಳು ನನ್ ಮೇಲೆ ಇರೋ ಕೋಪಕ್ಕೆ ನಿಮ್ಮನ್ ಮದುವೆ ಮಾಡ್ಕೊಂತ ಇದ್ದಾಳೆ. ನೀವ್ ಮದುವೆ ಮಾಡ್ಕೋಬೇಡಿ ಅಣ್ಣಯ್ಯ. ನೀವ್ ಮದುವೆ ಮಾಡ್ಕೊಂಡ್ರೆ ನಿಮ್ಗೆ 7 ಜನ್ಮದ ಪಾಪ ಬರುತ್ತೆ. ಅದಕ್ಕೆ ನೀವ್ ಮದುವೆ ಮಾಡ್ಕೋಬೇಡಿ ಅಣ್ಣಯ್ಯ. ಅಣ್ಣಯ್ಯ ಪ್ಲೀಸ್ ಅಣ್ಣಯ್ಯ, ಅಣ್ಣಯ್ಯ ಪ್ಲೀಸ್ ಅಣ್ಣಯ್ಯ, ನಿನ್ ಕಾಲಿಗೆ ಕುಂತೀನಿ ಅಣ್ಣಯ್ಯ. ನಾನು ಅವಳನ್ನ ತುಂಬಾ ಲವ್ ಮಾಡ್ತೀನಿ ಅಣ್ಣಯ್ಯ. ಅವಳು ಇಲ್ದೆ ಹೋದ್ರೆ ನಾನು ಸತ್ತೋಗ್ತೀನಿ ಅಣ್ಣಯ್ಯ.